ಫ್ರೆಂಡ್ಸ್, ಆನೇಕಲ್ ರೇಗ್ದಾರಲ್ಲಿ ತುಂಬ ಜನ ಗಂಡ್ಪಟ್ಟ ಕೇಳ್ತಾ ಇದ್ರಿ. 1.5 2 ದಸ್ತದ ಪಟ್ಟ ಇದೆ. ಇವಾಗ ಇದರಲ್ಲಿ ಕ್ವಾಲಿಟೀಸ್ಗಳು ಹೇಳ್ಬಿಡ್ತೀನಿ. ಹಕ್ಕಿ ಫುಲ್ಲು ಕರೆ ಕಾಲ ಮೇಲೆ ಬಂದಿರೋದು. ತುಂಬ ಜನ ಆನೇಕಲ್ ರೇಗ್ದಾರಲ್ಲಿ ಕರೆ ಕಾಲಲ್ಲಿ ತುಂಬ ಜನ ಕೇಳ್ತಾ ಇದ್ರಿ. ಪ್ರತಿಯೊಂದು ಆನೇಕಲ್ದು ಕ್ವಾಲಿಟೀಸು ಅಕ್ಕಿಲಿದೆ. ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಇದೇ ಗಂಡು 7 ಗಂಟೆ 7:15 ಗಂಟೆ ಹಾರಿರೋ ಗಂಡು. ಕಣ್ಣತ್ರ ಬಿಳೆ ಕಚ್ಬಿಟ್ಟು ಕೇಳ್ತೀರಾ. ಆನೇಕಲ್ನಲ್ಲಿ ಕಣ್ಣತ್ರ ಬಿಳೆ ಕಚ್ಬಿಟ್ಟು ನೋಡ್ಬೋದು, ಸಖತ್ತಾಗಿದೆ. ಲಾಲ್ ಕಟ್ ಕೇಳ್ತೀರಾ, ಲಾಲ್ ಕಟ್ಟು ಡಾರ್ಕ್ ಆಗಿದೆ. ಕೆಂಪು ಛಾಯ್ ಕೇಳ್ತೀರಾ, ಕೆಂಪು ಛಾಯ್ ಸಖತ್ತಾಗಿದೆ. ಕಾಲತ್ರ ಬಿಳೆ ಕಚ್ಗಳು ಕೇಳ್ತೀರಾ, ಕಚ್ಗಳಿದೆ. ಬೆನ್ನತ್ರ ಬಿಳೆ ಕಚ್ಬಿಟ್ಟು ಕೇಳ್ತೀರಾ, ಬಿಳೆ ಕಚ್ಬಿಟ್ಟಿದೆ. ಹಕ್ಕಿ ಮಾತ್ರ ಟಾಪ್ ಕ್ಲಾಸ್ ಹಕ್ಕಿ ಇದು. ದೂರಾಪರ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ದೂರಾಪರ ಹೋಗುತ್ತೆ. ಹಕ್ಕಿ ಬಿಸಿಲಿರಲಿ ಗಾಳಿ ಇರಲಿ, ಲೈಟಾಗಿ ಮಳೆ ಇದ್ರೂ ಅಷ್ಟೇ ಒಳ್ಳೆ ಆಟ ಎತ್ಕೊಳ್ಳುತ್ತೆ. ಹಕ್ಕಿ ತುಂಬ ಚೆನ್ನಾಗಿ ಆಡುತ್ತೆ. 7-7:15 ಗಂಟೆ ಹಾರಿರೋ ಹಕ್ಕಿ. ಇನ್ನು ಮುಂದಿನ ವರ್ಷಕ್ಕೆ ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ. ಇನ್ನು ಇದು ಇವಾಗ 1.5 2 ದಸ್ತದ್ದು ಹಕ್ಕಿ ಇದು. ಮುಂದಿನ ವರ್ಷಕ್ಕೆ ಇನ್ನೂ ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ. ಜೊತೆ ಹಾಕಕ್ಕೆ ಹೋಗ್ಬೇಡಿ, ಹಂಗೆ ಸಿಂಗಲ್ ಇಟ್ಟಿರಿ. ಜೊತೆ ಹಾಕಿದ್ರೆ ಟೈಮಿಂಗ್ಗಳು ಕಮ್ಮಿ ಆಗ್ಬಿಡುತ್ತೆ. ಜೊತೆ ಹಾಕಕ್ಕೆ ಹೋಗ್ಬೇಡಿ. ಮುಂದಿನ ವರ್ಷ ಬಿಡ್ಕೊಳ್ಳೋರ್ಗಂತೂ ಸೂಪರ್ ಟಾಪ್ ಕ್ಲಾಸ್ ಅಕ್ಕಿ ಆಗುತ್ತೆ. ಮೇಯ್ನ್ ಏನಂದರೆ ಆನೇಕಲ್ ರೇಗ್ದಾರಲ್ಲಿ ಕರೆ ಕಾಲು ಬಂದಿರೋದೆ ಇನ್ನೂ ಒಳ್ಳೆ ಸೈನ್ ಅದದ್ದು. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 4 ಇಲ್ಲಾಂದರೆ ಒಂದೊಂದು ಸತಿ 8 ಹಿಂಗೆ ಬಾಜಿ ಮಾಡುತ್ತೆ. ಫುಲ್ ಅಕ್ಕಿ ಮೀಡಿಯಮ್ ಕೈಯಲ್ಲೇ ಮನೆ ಮೇಲೆ ಆಡುತ್ತೆ. ಪಲ್ಲ ಆಗೋದಾಗ ಸ್ವಲ್ಪ ಮೇಲ್ಕೈ ಆಗುತ್ತೆ. ಹೋದರೆ 30-35 ನಿಮಿಷ ಪಲ್ಲ ಹೋಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸಖತ್ ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಆನೇಕಲ್ ರೇಗ್ದಾರನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಜಾತಿ ಮಾಡ್ಕೊಳ್ಳೋರ್ಗೂ ಒಳ್ಳೆ ಅಕ್ಕಿ ಆಗುತ್ತೆ, ಪ್ಲಸ್ಸು ಲೈನು ಮಾಡ್ಕೊಂಡು ಬಿಡ್ಕೊಳ್ಳೋರ್ಗು ಒಳ್ಳೆ ಅಕ್ಕಿ ಆಗುತ್ತೆ. ಆನೇಕಲ್ ರೇಗ್ದಾರಲ್ಲಿ ಗಂಡು. ಫ್ರೆಂಡ್ಸ್, ಏನು ಜಸ್ಟ್ ಆನೇಕಲ್ ರೇಗ್ದಾರ ಗಂಡು ತೋರಿಸ್ದೆ. ಸಖತ್ತು ಚಡಿಯಾಗಿ ತಿಳ್ಕೊಳುತ್ತೆ. ಬಾಲನ ನೋಡ್ಬೋದು, ಹಿಂಗೆ ಫುಲ್ಲು ಚಡಿಯಾಗಿ ತಿಳ್ಕೊಳುತ್ತೆ. ಬಿಳೆ ಕಚ್ಬಿಟ್ಟು ನೋಡ್ಬೋದು. ಬೆನ್ನತ್ರ ಬಿಳೆ ಕಚ್ಬಿಟ್ಟು ಕೇಳ್ತೀರಾ, ಕರೆಕ್ಟಾಗೆ ನೋಡ್ಬೋದು. ಬೆನ್ನತ್ರ ಬಿಳೆ ಕಚ್ಬಿಟ್ಟಿದೆ. ಚುಪ್ತಿರಿ ಉದ್ದಾತಿರಿ. ಲಾಲ್ ಕಟ್ ಅಂತೂ ಸಖತ್ ಹೆವಿ ಇದೆ. ಇಲ್ಲಿ ನೋಡ್ಬೋದು. ಲಾಲ್ ಕಟ್ ಅನ್ನೋದು ಗುಲ್ದಾರ್ಗಳಿಗೆ ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿ ಹೆವಿ ಲಾಲ್ ಕಟ್ ಇದೆ. ತಿರಿ ಎಲ್ಲ ಹೊಡೆದಿದ್ದೀವಿ. ಕೆಂಪು ಛಾಯ್ ನೋಡ್ಬೋದು. ಇಲ್ಲೆಲ್ಲ ಕೆಂಪು ಛಾಯನು ಸಖತ್ತಾಗಿದೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಆಗಿರುತ್ತೆ. ತಲೆ ಮೇಲೆ ಇಲ್ಲಿ ನೋಡ್ಬೋದು. ಇಲ್ಲಿ ಕೆಂಪು ಪುಕ್ಕ ಸಖತ್ತಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣತ್ರ ಮೇನ್ ಕಣ್ಣತ್ರ ಕೇಳ್ತಾ ಇರ್ತೀರ, ಹಿಂಗೆ ಬಿಳೆ ಕಚ್ಬಿಟ್ಟು ಕೇಳ್ತಾ ಇರ್ತೀರ. ಕಣ್ಣತ್ರ ಬಿಳೆ ಕಚ್ಬಿಟ್ಟು ನೋಡ್ಬೋದು. ಸಖತ್ತಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ. ಇದೊಂಥರ ಕಣ್ಣೇ ಕರೆ ಕಣ್ಣು ಥರ ಬಂದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಅಗ್ಲ ಇರುತ್ತೆ, ಸುತ್ತಲೂ ಇರುತ್ತೆ, ಹರಡ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ಆ ಥರ ನೋಡ್ಬೋದು. ಕಪ್ಪು ಶೇಡ್ ಅನ್ನೋದು ಏನು ಸ್ಟಾರ್ಟ್ ಆಗಿದೆ ಅದು ವಯಸ್ಸಾಗ್ತಾರಂಗೆ ಕಪ್ಪು ಶೇಡ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ ಈ ಪಟ್ಟ ಅಲ್ಲಿ. ಆನೇಕಲ್ ರೇಗ್ದಾರಲ್ಲಿ ಗಂಡು ಪಟ್ಟ. ರಿಂಗ್ ನಂಬರ್ 3475.